ನಮಸ್ಕಾರ ಸ್ನೇಹಿತರ. ಪಿ ಎಂ ಕಿಸಾನ್ 2,000 ಅಲ್ಲ 4,000ಕ್ಕೆ ಏರಿಕೆ ಆಗಿದೆ ಸರ್. ನಮಗೂ ಕೂಡ 4,000 ಜಮಾ ಆಗತ್ತಾ ಅಂತಕ್ಕಂತಹ ಪ್ರಶ್ನೆಗಳು ಬಹಳಷ್ಟು ರೈತರು ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ಕ್ವಶನ್ಸ್ಗಳನ್ನು ನಾವು ಇದನ್ನೇ ಕೇಳ್ತಾ ಇದ್ದೀವಿ. ಯಾಕಂದರೆ 22ನೇ ಕಂತಿನಲ್ಲಿ ಎಲ್ಲರಿಗೂ ಕೂಡ 4,000 ಜಮಾ ಆಗುತ್ತೆ ಅಂತ ಬಹಳಷ್ಟು ಜನರಿಗೆ ನಂಬಿಕೆ ಬಂದುಬಿಟ್ಟಿದೆ. ಜೊತೆಗೇ ಈಗಾಗಲೇ ಕೇಂದ್ರ ಬಜೆಟ್ ಕೂಡ ಈಗ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ 2026ರದ್ದು. ಸೊ ಇದರಲ್ಲಿ ಕೂಡ ಏನಾದರೂ ಹೆಚ್ಚಳ ಮಾಡ್ತಾರಾ ಅಂತಕ್ಕಂತಹ ನಿರೀಕ್ಷೆ ಕೂಡ ರೈತರಿಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 22ನೇ ಕಂತಿನಲ್ಲಿ ನಿಮಗೆ 4,000ಕ್ಕೆ ಏರಿಕೆ ಆಗಿ ನಿಮ್ಮ ಖಾತೆಗಳಿಗೆ 4,000 ದುಡ್ಡು ಜಮಾ ಆಗತ್ತಾ? ಈ 22ನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ, ಅದೇ ರೀತಿಯಾಗಿ ಬಿಡುಗಡೆ ದಿನಾಂಕವನ್ನು ಕೂಡ ತಿಳ್ಕೊಳ್ತೀರಿ. 2,000ದಿಂದ 4,000ಕ್ಕೆ ಏರಿಕೆ ಆಗೋದನ್ನು ಕೂಡ ತಿಳ್ಕೊಳ್ತೀರಿ. ಇದರೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕಂತ ಸರ್ಕಾರವೇ ಸ್ವತಃ ತಿಳಿಸಿದೆ. ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರವೂ ಕೂಡ. ಯಾಕಂದರೆ ಬರೀ ಪಿ ಎಂ ಕಿಸಾನ್ ಯೋಜನೆಯ ಸಲುವಾಗಿ ಅಲ್ಲ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ಸಹಾಯಧನಗಳು, ಉಳಿದಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕು. ಅದರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳನ್ನು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದು, ಇನ್ಯಾವನೋ ಬಂದು ಅದನ್ನು ಮಾರಾಟ ಮಾಡ್ಕೊಳ್ಬಾರ್ದು. ಇದೆಲ್ಲದಕ್ಕೂ ಕಾರಣ, ಇದೆಲ್ಲದಕ್ಕೂ ಉತ್ತರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ನೀವು ಏನು ಮಾಡಬೇಕು ಎಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ 2,000 ಬರಬೇಕಾಗಿದೆ ಅಲ್ವಾ? ಅದು ಈಗ 4,000ಕ್ಕೆ ಏರಿಕೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲಿ, ಮುಖ್ಯವಾಗಿ ರೈತರಲ್ಲಿ ಉಂಟಾಗಿದೆ. ಯಾಕಂದರೆ 2,000ಕ್ಕೆ ಏರಿಕೆ ಆಗಿದೆ, ಇದರಿಂದ ಏನಾದರೂ ಹೆಲ್ಪ್ ಆಗೇ ಆಗುತ್ತೆ ಖಂಡಿತವಾಗಲೂ. ಈ ಬೆಳೆಗಳ ಔಷಧಿಗಾಗಿರಲಿ ಅಥವಾ ಇನ್ನಿತರ ಕಾರ್ಯಕ್ಕಾಗಿ ನೀವು ಯೂಸ್ ಮಾಡ್ಕೊಳ್ತೀರಿ. ನೀವು ಯಾತಕ್ಕಾಗಿ ಯೂಸ್ ಮಾಡ್ಕೊಂಡಿದ್ರೆ ಅಂತ ಸರ್ಕಾರ ಕೇಳೋದಿಲ್ಲ. ಒಟ್ಟಾರೆಯಾಗಿ ರೈತರಿದ್ದರೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ರೆ 2,000 ಕೊಡುತ್ತೆ. ವಾರ್ಷಿಕವಾಗಿ 6,000 ದುಡ್ಡು, 4 ತಿಂಗಳಿಗೊಮ್ಮೆ 2,000, ಸರಿಸುಮಾರು 10,000 ಕೋಟಿಯಷ್ಟು ರೈತರಿದ್ರಿ. 20,000 ಕೋಟಿಯಷ್ಟು ಪ್ರತಿ ಕಂತಿನಲ್ಲಿ ವೆಚ್ಚವಾಗುತ್ತೆ. ವಾರ್ಷಿಕವಾಗಿ 60,000 ಕೋಟಿಯಷ್ಟು ಫಂಡು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗತ್ತೆ. ಹಾಗಾದರೆ ಸ್ನೇಹಿತರೆ, ಈ 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಬರ್ತಾ ಇದೆ. ಡೇಟ್ ಫಿಕ್ಸ್ ಆಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ 7ರಿಂದ 8 ದಿನಗಳಲ್ಲಿ, ಇನ್ನು ಒಂದು ವಾರದ ನಂತರ ನಿಮಗೆ ಡೇಟ್ ಕೂಡ ಫಿಕ್ಸ್ ಮಾಡಲಾಗತ್ತೆ. ಆ ಡೇಟನ್ನು ಅನೌನ್ಸ್ ಮಾಡಿದರೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ಈ 4,000ಕ್ಕೆ ಏರಿಕೆ ಆಗಿದೆಯಾ ಇಲ್ವಾ ಹೇಳಿಬಿಡಿ ಅಂತ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಇದು 4,000ಕ್ಕೆ ನಮ್ಮ ರಾಜ್ಯದಲ್ಲಿ ಏರಿಕೆ ಆಗಿಲ್ಲ, ಇದು ಬಿಹಾರ ರಾಜ್ಯದಲ್ಲಿ ಏರಿಕೆ ಆಗಿದೆ. ಯಾತಕ್ಕಾಗಿ, ಅಲ್ಲಷ್ಟೇ ಯಾಕೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಕೇಳೋದಾದರೆ, ಇದನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ, ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ 2,000 ಪ್ಲಸ್ ಮಾಡ್ತಾ ಇದೆ. ಹೌದು, NDA ಸರ್ಕಾರ ಈ ಚುನಾವಣೆ ಆಯ್ತಲ್ವಾ ಬಿಹಾರದಲ್ಲಿ, ಅದಕ್ಕಿಂತ ಮುಂಚೆ ಅನೌನ್ಸ್ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ 2,000 ನಾವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹೆಚ್ಚಳ ಮಾಡ್ತೀವಿ, 2,000 ಜಮಾ ಆಗ್ತಾ ಇದೆಯಲ್ಲ, ಅದು ಇನ್ಮೇಲಿಂದ 4,000 4 ತಿಂಗಳಿಗೊಮ್ಮೆ ಜಮಾ ಆಗುತ್ತೆ. ವಾರ್ಷಿಕವಾಗಿ 6,000 ಪಡ್ಕೊಳ್ತಾ ಇದ್ರಿ, ಅದನ್ನು 12,000ಕ್ಕೆ ಏರಿಕೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾರೆ. ತದನಂತರ ಇದನ್ನು ಅನೌನ್ಸ್ ಕೂಡ ಮೋದಿ ಅವರೇ ಮಾಡ್ತಾರೆ. ಹೀಗಾಗಿ ಇನ್ನು ಅಲ್ಲಿ BJP ಸರ್ಕಾರ, NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. NDA ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸೊ ಈಗ 21ನೇ ಕಂತಿನ ನವೆಂಬರ್ 19ನೇ ತಾರೀಕು ಬಿಡುಗಡೆ ಮಾಡಲಾಗಿತ್ತು. ಈಗ 22ನೇ ಕಂತಿನಲ್ಲಿ 4,000 ಏರಿಕೆ ಆಗಿ ಬಿಹಾರದ ರಾಜ್ಯದ ರೈತರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಇನ್ನು ಉಳಿದಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಂದಿನಂತೆ 2,000ನೇ ಕೊಡುತ್ತೆ. ಬಿಹಾರದಲ್ಲಿನೂ ಕೂಡ 2,000ನೇ ಕೊಡುತ್ತೆ. ಆದರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ 2,000 ಎಕ್ಸ್ಟ್ರಾ ಕೊಡುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೂಡ ಒಪ್ಕೊಂಡು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾವು ಕೂಡ ರೈತರಿಗೆ 2,000 ಏರಿಕೆ ಮಾಡಿ ಜಮಾ ಮಾಡ್ತೀವಪ್ಪ ಅಂತ ಹೇಳಿದ್ದೆ ಆದರೆ ಜಮಾ ಮಾಡಬಹುದು. ಆದರೆ ಇದು 200% ಆಗದೇ ಇರುವಂತಹ ವಿಚಾರ. ಸೊ ಇದಕ್ಕೆ ನಾವು ಊಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಕೇಂದ್ರದಲ್ಲಿ BJP ಪಕ್ಷ, ಅದರಲ್ಲಿ BJPಯ ಯೋಜನೆ. ಆದರೆ ಇದಕ್ಕೆ BJPಯ ಹೆಸರೇನಿಟ್ಟಿಲ್ಲ, ಅಂದರೆ ಇಂದಿರಾ ಕಿಟ್ಟು ಅಥವಾ ಇಂದಿರಾ ಗಾಂಧಿ ಯೋಜನೆ, ಮೋದಿ ಯೋಜನೆ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿಲ್ಲ. ಪಿ ಎಂ ಕಿಸಾನ್ ಯೋಜನೆ, ಯಾರೇ ಅಲ್ಲಿ PM ಆಗಿರಲಿ ಅವರ ಯೋಜನೆ ಅಂತಲೇ ಇದು ಒಂದು ಹೆಸರನ್ನು ಪಡ್ಕೊಳ್ಳುತ್ತೆ. ಸೊ ಇದೊಂದು ಶಾಶ್ವತ ಯೋಜನೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಮುಂದಿನ ಒಂದು ದಿನಗಳಲ್ಲಿ ಇದು ಮುಂದುವರಿಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಸದ್ಯಕ್ಕೆ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ 4,000ಕ್ಕೆ ಏರಿಕೆ ಆಗೋದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಉಳಿದಂತಹ ರಾಜ್ಯಗಳಲ್ಲಿ, ಅದರಲ್ಲಿ ಬೇರೆ ಪಕ್ಷಗಳು ಇದ್ದಂತಹ ರಾಜ್ಯಗಳಲ್ಲಿ ಬಹುತೇಕ
ಡೌಟು. ಇನ್ನು ಮುಂದೆ ಏನಾದರೂ ಚುನಾವಣೆ ಆದರೆ ಅಲ್ಲಿ BJP ಸರ್ಕಾರ ನಮ್ಮ ರಾಜ್ಯದಲ್ಲಿ ಅನೌನ್ಸ್ ಮಾಡಿದ್ರು ಮಾಡಬಹುದು, ಕಾಯ್ದು ನೋಡೋಣ. ಸದ್ಯಕ್ಕಂತೂ ಏರಿಕೆ ಇಲ್ಲ, 2,000ನೇ 4,000 ನಿಮಗೆ ವಾರ್ಷಿಕವಾಗಿ 6,000ನೇ ದುಡ್ಡು ಜಮಾ ಆಗುವಂಥದ್ದು. ಆದರೆ ಜಮಾ ಆಗುತ್ತೆ, ಅದು ಯಾವಾಗ ಅಂದರೆ ನಿಮಗೆ ಫೆಬ್ರವರಿ ಕೊನೆಯ ವಾರದಲ್ಲಿ. ಅದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿ ಇಡಬೇಕು. ನಾನು ಹೇಳಿದ್ದೀನಲ್ವಾ, ನಿಮಗೆ ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಈ ರೀತಿ ಎಲ್ಲವನ್ನು ಕೂಡ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಲಪಟಾಯಿಸ್ಕೊಂಡು ಹೋಗ್ಬಾರ್ದಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಹೌದು ಸ್ನೇಹಿತರೆ, ಇದನ್ನು ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ನಮ್ಮ ರಾಜ್ಯದಲ್ಲಿ ತಿಳಿಸಿದ್ದಾರೆ, ಕೇಂದ್ರ ಸರ್ಕಾರವು ಕೂಡ ತಿಳಿಸಿದೆ. ಹಾಗಾದರೆ ಈ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಲಿಕ್ಕೆ ಒಂದು ಆಧಾರ್ ಕಾರ್ಡು, ಒಂದು ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಬೇಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದರೆ ಅವರು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ. ಸೊ ಇಷ್ಟುವನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಆಸ್ತಿ ಪಾಸ್ತಿಗಳು ಉಳಿಯೋದರ ಜೊತೆಗೆ ಎಲ್ಲ ಯೋಜನೆಯನ್ನು ನೀವು ಪಡ್ಕೊಳ್ಬಹುದು. ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇರಲಿ ಅಥವಾ ಬೇರೆ ಸ್ಕೀಮ್ಗಳ ಬಗ್ಗೆ ಪ್ರಶ್ನೆ ಮಾಡೋದಿರಲಿ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.